ಇವತ್ತು ಮಧ್ಯಾಹ್ನ ರೈಸಿಗೆ ಸ್ವಲ್ಪ ಸೈಡ್ಸ್ ಏನಾದರೂ ಬೇಕು ಅಂತ ಹೇಳಿ ಕೋಸ್ಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ. ಫಸ್ಟ್ ಇದಕ್ಕೆ ಏನು ಬೇಕು ಅಂದರೆ ಬಾಣಲಿನ ಬಿಸಿ ಇಡಬೇಕು. ಸ್ವಲ್ಪ ಕಾದ ಮೇಲೆ ಸ್ವಲ್ಪ ಎಣ್ಣೆ ಕಾದ ಮೇಲೆ ಕಡಲೆಬೇಳೆ 1 ಸ್ಪೂನ್, ಉದ್ದಿನಬೇಳೆ 1 ಸ್ಪೂನ್, ಸಾಸಿವೆ ಸ್ವಲ್ಪ ಹಾಕಬೇಕು. ಇದು ಚಟಪಟ ಅಂತ ಆಗುತ್ತೆ. ಚಟಪಟ ಅಂದು ಕೆಂಪಗಾದ್ಮೇಲೆ ನೀವು ಆಪ್ಷನಲ್ಲು ಕಡಲೆಬೇಳೆ ಉದ್ದಿನಬೇಳೆ ಹಲ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ ಬೇಡ ಅಂತ ಅಂದರೆ ಹಾಕ್ತೇನೋ ಹಾಗೆ ಮಾಡ್ಬೋದು, ನಿಮ್ಮ ಇಷ್ಟ. ಓಕೆನಾ? ಸ್ವಲ್ಪ ಕೆಂಪಗಾಗಲಿ. ಇವತ್ತು ನಮ್ಮ ಮನೆ ಮಗಳಿಗೆ ಸಾಟರ್ಡೆ ರಜಾ, ಸೊ ಅದಕ್ಕೋಸ್ಕರ ಅವಳೇ ವಿಡಿಯೋ ಮಾಡ್ತಾ ಇದ್ದಾಳೆ. ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಇಂಪಾರ್ಟೆಂಟ್ ಟಿಪ್ಸ್ ಇರೋಂಥ ವಿಡಿಯೋ ಹಾಗೂ ನನ್ನ ಮಗಳ ಡ್ಯಾನ್ಸು ಸಂಗೀತ ಎಲ್ಲ ಹಾಕ್ತಾ ಇರ್ತೀನಿ. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಎಲ್ಲ ಕೆಂಪಗಾಯಿತು. ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಯಾಕೆ ಅಂದರೆ ನನ್ನ ಮಗಳಿಗೆ ಬಾಯಿಗೆ ಸಿಕ್ಕರೆ ತಿನ್ನಲ್ಲ, ಸಣ್ಣಕ್ಕೆ ಅದಕ್ಕೆ ಕೊಚ್ಚಿ ಇಡಬೇಕು. ಹೇಗಾದರೂ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೇಕಲ್ರಿ ತರಕಾರಿನ, ಅದಕ್ಕೋಸ್ಕರ ಏನಾದರೂ ಒಂದು ಟ್ರೈ ಮಾಡ್ತಾ ಇರೋದು. ಒಂದೇ ಮೆಣಸಿನ್ಕಾಯಿನ ಸಣ್ಣಕ್ಕೆ ಹಾಕಿದ್ದೀನಿ. ಖಾರ ಆಗಬಾರ್ದು ಅಂತ ಹೇಳಿ ನನ್ನ ಮಗಳು ತಿನ್ನಲ್ಲ, ಅದಕ್ಕೋಸ್ಕರ. ನೀವು ಬೇಕಾದ್ರೆ ಖಾರ ಬೇಕು ಅಂದ್ರೆ ಒಂದೆರಡು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಈಗ ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ನು ಅಷ್ಟೇ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ನಮ್ಮ ಮನೆ ಮಗಳಿಗೆ ಯಾವ ತರಕಾರಿನೂ ಬಾಯಿಗೆ ಸಿಗಬಾರ್ದು, ಸಿಕ್ಕರೆ ಬಿಟ್ಬಿಡ್ತಾಳೆ. ಅದಕ್ಕೋಸ್ಕರ ಸಣ್ಣ ಹೆಚ್ಚೋದೇ ನನ್ನ ಕೆಲಸ. ನಿಮ್ಮ ಮನೇಲೂ ಇದೇ ಥರ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಗಾಗಲಿ. ಹೇಗಾದರೂ ಮಾಡಿ ಅವ್ರಿಗೆ ವೆಜಿಟೇಬಲ್ಸ್ ತಿನ್ನಿಸ್ಬೇಕು ಅಂತ ತಾಜಿ ಮಾಡೋ ಸಾಹಸಗಳು ಇವೆಲ್ಲ. ನಿಮ್ಮನೇನು ನೀವು ಇದೇ ಥರ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಏನು ಮಾಡೋದು, ಏನು ಸಾಹಸ ಮಾಡಿದ್ರು ನಮ್ಮ ಮಕ್ಕಳು ತರಕಾರಿ ತಿನ್ನೋದು ಅಷ್ಟರಲ್ಲೇ ಇದೆ. ಟ್ರೈ ಮಾಡ್ತಾ ಇರೋದು. ಈಗ ಕೋಸ್ಗಡ್ಡೆ ಸಣ್ಣಕ್ಕೆ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಸಹ ನೋಡಿ ಎಷ್ಟು ಸಣ್ಣ ಕೊಚ್ಚಿದ್ದೀನಿ ಅಂತ ಹೇಳಿ. ಓಕೆನಾ? ಇದನ್ನು ಹಾಕಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆನಾ? ಈಗ ಇದನ್ನು ಸಣ್ಣ ಹೀಗೆ ಕೈ ಆಡಬೇಕು. ಬೇಕಾದರೆ ನೀವು ಹೆಸರು ಕಾಳನ್ನು ನೆನೆಸ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋಬೋದು, ಸ್ವಲ್ಪ ಟೇಸ್ಟ್ ಬರುತ್ತೆ. ಓಕೆನಾ? ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲದೆ ಹೋದರೆ ಯಾವ ಅಡುಗೆನೂ ರುಚಿ ಅನಿಸಲ್ಲ. ಅದಕ್ಕೋಸ್ಕರ ಉಪ್ಪನ್ನು ಹಾಕಲೇಬೇಕು. ಸ್ವಲ್ಪ ಹಾಕೋಣ. ಹಾಂ, ಎಸ್. ಇಷ್ಟೆಲ್ಲ ಮಾಡ್ತೀವಿ, ಮಕ್ಕಳು ತಿಂದರೆ ಅದೊಂಥರ ಖುಷಿ ಅಲ್ವಾ? ಹೀಗೆ ಬಾಡಲಿ ಸ್ವಲ್ಪ. ಅನ್ನದ ಜೊತೆ ಅನ್ನ ಮೊಸರು ಮಧ್ಯಾಹ್ನ ಬೇಕಲ್ವಾ? ಈಗ ಮಳೆಗಾಲ ಅಂತ ಹೇಳ್ತೀವಿ, ಆದರೆ ಮಳೆನೇ ಬರ್ತಾ ಇಲ್ಲ, ಬರೀ ಬಿಸಿಲೇ ಇದೆ. ಅದಕ್ಕೋಸ್ಕರ ಅನ್ನ ಮತ್ತು ಮೊಸರು, ಉಪ್ಪು, ಹಪ್ಪಳ ಹಾಗೆ ಪಲ್ಯ ಇದ್ದರೆ ಎಷ್ಟೋ ರುಚಿ ಅನಿಸುತ್ತೆ ಅಲ್ವಾ? ಅದಕ್ಕೋಸ್ಕರ ಹೀಗೆ ಬಾಡಲಿ. ಇದಕ್ಕೆ ಕೊಕೊನಟ್ ತುರಿದಿರೋದನ್ನ ಹಾಕಿ ಆ್ಯಡ್ ಮಾಡಿ ಸ್ವಲ್ಪ ನಿಂಬೆ ಹುಳಿ ಹಿಂಡಿ ತಿಂದರೆ ಸಖತ್ತಾಗಿರೋ ಕೋಸ್ಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.